ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಕಂಡಂಥ ಅತ್ಯಂತ ಸರಳ, ಸಜ್ಜನ, ಪ್ರಾಮಾಣಿಕ, ದಕ್ಷ ರಾಜಕಾರಣಿ, ಮಾಜಿ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, 1979ರಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದು ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ಸರ್ವ ಸಮಾಜವನ್ನು ಪ್ರೀತಿ ಮಾಡುವಂಥ ನಾಯಕರು ಸನ್ಮಾನ್ಯ ಮಧುಸೂದನ್ ರೆಡ್ಡಿ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ಈಗ ಈ ಕಲಬುರಗಿ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು, ಮತ್ತು ಬಹಳಷ್ಟು ಸೇಡಂ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಚಿರಪರಿಚಿತರು. ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ರಾಜಕೀಯ ಸದುದ್ದೇಶಕ್ಕೆ ಬಂದಿಲ್ಲ. ಯಾವುದೇ ಉದ್ದೇಶ ನಮಗೆ ಏನಾರು ಆಗಬೇಕು ಹೋಗ್ಬೇಕು ಅನ್ನೋದು ಭಾಳ ಕಡಿಮೆ, ಭಾಳ ಕಡಿಮೆ. ಯಾಕಂದ್ರೆ ನಮಗೆ ನಾವು ಮಾಡ್ಕೊಳ್ಳೋಕೆ ಮಸ್ತ್ ಆಗ್ತದೆ. ಎಲ್ಲಿ ಸುಮ್ಮನೆ ನಾನು ಅಗ್ರಿಕಲ್ಚರ್ ಬೇಸ್ ಅಗ್ರಿಕಲ್ಚರ್ ಫಸ್ಟ್ ಆದ್ಮೇಲೆ ಇನ್ನು ಮನೆ ಮೇಲೆ ಕೂತಲ್ಲಿ ಇರ್ತವೆ ಇವೆಲ್ಲ. ಅವಕ್ಕೇನು ಪಾರ್ಟಿ ಬೇಕೇ ಆಗಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾವೆಲ್ಲ ಏನಾದ್ರು ತಪ್ಪಾದ್ರೆ ತಪ್ಪು ಅಂತೀವಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತೀವಿ. ಮ್ಯಾಕ್ಸಿಮಮ್ ಪೊಲೀಸ್ ಸ್ಟೇಷನ್ಗೆ ಒತ್ತು ಕೊಡೋಂಗಿಲ್ಲ. ಯಾಕಂದ್ರೆ ಹೋಗಿ ಸುಮ್ಮನೆ ಹ್ಯಾರೇಸ್ಮೆಂಟ್ ಅಲ್ಲ, ಏನು ಸವಣದಿರ್ತದ ಹೋಗಿ ಹ್ಯಾರೇಸ್ಮೆಂಟ್. ಈಗ ಸರ್ 1979ರ ದಶಕದಲ್ಲಿ ತಾವು ಬರುವಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ಆಗಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬಂದಿದೆ? ಗಜಾಂತರ ವ್ಯತ್ಯಾಸ. ನೀವೇ ನೋಡ್ತೀರಿ, ಸ್ವಲ್ಪ ಹಿಸ್ಟ್ರಿ ಮೆಲ್ಕ್ ಹಾಕಿದರೆ ನೀವೇ ನೋಡ್ತೀರಿ. ಗಜಾಂತರ. ಆವಾಗ ಏನಿತ್ತು? ಅಭಿಮಾನದ ರಾಜಕೀಯ ಇತ್ತು. ಇವಾಗ ಅಭಿಮಾನ ಇಲ್ಲ. ನೀವು ಬೇಕಾದಷ್ಟು ಅದನ್ನು ನಮ್ಗೆ ತೋರಿಸ್ತಾರೆ ಅಭಿಮಾನ. ಮತ್ತು ಏನು ಅಂತಾರೆ, ಏನು ಅಂದರೆ ಏನು ಒಟ್ಟು ಮಾರ್ಕಂಡ ಮ್ಯಾಕ ಮುಗ್ದೇ ಹೋಗ್ಯದಾರ ಡೆಮೋಕ್ರಸಿ. ಗೆದ್ದು ಸೋಲಿ ಎಲ್ಲರ ಬಳಿ ಇರ್ತದ. ಯಾರ ಬಳಿ ಅಮೌಂಟ್ ಇರ್ತದ, ಯಾರ ಬಳಿ ಕರೋಡಪತಿ ಇರ್ತಾರ, ಅವ್ರು ಆಗ್ತಾರೆ. ಆದರೆ ಏನೂ ಇಲ್ಲಾರ್ದ ಒಳ್ಳೆ ವಿಚಾರದಾರ ಅನಿಲ್ ನಿನ್ನಂಥವ್ರು ಇರ್ತಾರೆ. ಮಾಡ್ಬೇಕಪ್ಪ ಏನಾರು ಒಂದು ಅಂತೀವಿ. ಏನು ಮಾಡ್ತೀವಿ? 10-20 ಕೋಟಿ ರೂಪಾಯಿ ಮಾಡಕ್ಕೆ ಬಿದ್ದಿದೆ. 10-20 ಕೋಟಿ ಅಂತ ನಾಲಿಗತ್ತೆ 100 ಕೋಟಿ ಹೋಗಿ ಒಬ್ರೊಬ್ರು. ಏನು ಮಾಡ್ತೀವಿ? ಇಂಥ ರಾಜಕೀಯವಾಗಿ ಏನೂ ಮಾಡೋಕ್ಕಾಗಿಲ್ಲ. ನಮಗೊಂದು ಒಳ್ಳೆ MLA ಸಿಕ್ಕನ, ಈಸ್ ನಾನ್ ಕರಪ್ಟ್ ಟೋಟಲ್. ಭಾಳ ಒಳ್ಳೆ MLA, ಪ್ರೋಗ್ರೆಸಿವ್ ಮೈಂಡ್ ಇದೆ. ಯಾವಾಗಲೂ ಪ್ರೋಗ್ರೆಸ್ ಕೆಲಸ 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 ಅಂತಿರ್ತಾನೆ. ತಾಲೂಕಕ್ಕೆ ಏನು ಮಾಡ್ಬೇಕಂತ. ನಂಬಲ್ಲಿ ನೀವು ಹೋಗಿ ತಿರುಗಾಡಬೇಡಿ, ಒಂದೇ ತಾಂಡ ಮೋಟ್ರೇಬಲ್ ರೋಡಿಂದ ತೋರಿಸ್ತದೆ ನಮ್ಮ ತಾಲೂಕಲ್ಲಿ. ಮ್ಯಾಕ್ಸಿಮಮ್ ತಾಂಡ ಎಲ್ಲೋ ಒಂದರ್ಧ ಏನಾರು ಹೊಸ ತಾಂಡ ಆಗಿರ್ತವೆ, ತಪ್ಪಿರ್ಬೇಕು. ತಾಂಡದೇ ತಾಂಡ ತೊಗೊಂಡ್ಬೇಕು. ವಿಲೇಜಸ್ ಬರೀ ಬರ್ತವೆ. ತಾವು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಮಾರ್ಗದರ್ಶಕರು, ತಮ್ಮ ರಾಜಕೀಯ ಗುರುಗಳಂತ ಯಾರಿದ್ರು ಸರ್? ರಾಜಕೀಯ ಗುರುಗಳು ಅಂತೇಳಿ ಅಂದರೆ ಯಾರೂ ಇದ್ದಿದ್ದಿಲ್ಲ. ಹಿರಿಯರು ಇದ್ದರು. ಚಂದ್ರಶೇಖರ ರೆಡ್ಡಿ ದೇಶಮುಖ ಮದ್ನಾಂತ. ಯಾವಾಗಲೂ ಅದು ಫ್ಯಾಮಿಲಿ ರಿಲೇಷನ್. ಇವತ್ತು ಫ್ಯಾಮಿಲಿದಾಗ ಸಂಬಂಧಿಕರು ನಾವು ಆಗಬೇಕು. ಹಾಗೆ ಅವ್ರು ನೋಡಿ ನಡ್ಕೊತ ಹೋದೆವು. ನಮ್ಮ ತಂದೆಯವರು ಅವರು ಫಾಸ್ಟ್ ಫ್ರೆಂಡ್ಸು. ಎಷ್ಟು ಪ್ರೆಸೆಂಟ್ MLA ಅಂತಂದೇನು ಅಷ್ಟೇ. ಬೆಳೆ ಏನಂತಕ್ಕೆ ಮಾತಾಡ್ತೀವಿ ಅಂತಂದೇವ್ರು. ಅದ್ರದ್ದು ಏನಾಗ ಮನುಷ್ಯತ್ವದ ವ್ಯಾಲ್ಯೂ ಅದನ್ನೇ ಇಲ್ಲ. ಬೈ ಅನ್ನಕ್ಕೆ ವ್ಯಾಲ್ಯೂ ಆದ್ರೆ ನಾವು ಪಾಲ ಕೇಳಿಕತ್ತಿಲ್ಲ. ಇವತ್ತು ನೀವು ಅಂದ್ರೆ ಒಂದು ಮಾತು ಕಂಟೆಸ್ಟ್ ಮಾಡ್ಬೇಕಂತ ಅದೇನು ಅಂತೇಳಿ ನೋಡ್ರಿ. ನಮ್ಮ ಹುಡುಗನ ಮೇಲೆ, ನಮ್ಮ ಮನುಷ್ಯನ ಮೇಲೆ ಯಾರು ಬೇರೆಯವ್ರ ಕೈ ಮಾಡಿದ್ರೆ ನಾವು ತಾಳಂಗಿಲ್ಲ. ಬೇರೆಯವ್ರ ಕೈ ಮಾಡ್ಲಿಕ್ಕೆ ಬಂದಿದ್ರು.
ಅವ್ರಿಗೆ ಗೊತ್ತಾದನೋ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ, ಮಾಡಿಬಿಟ್ಟಿಲ್ಲ. ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕದವ್ರನ್ನ. ಇದೊಂದು ಪೆಕ್ಯುಲರ್ ನೇಚರ್ ಅದು ನಮ್ಮ ತಾಲೂಕದ ಒಬ್ಬ ಮನುಷ್ಯ ಇಲ್ಲಿ ಹಾಕ್ತಾರೆ, ಅವ್ನಿಗೆ ಎಷ್ಟು ಮಂದಿ ಚಾಸ್ತಾರೆ ಅವ್ರು ಹಾಕ್ತಾರೆ, ಯಾರಿಗಾರು ಗೆತ್ತಾರೆ, ಯಾರು ಸೋಲ್ತಾರೆ. ಆದ್ರೆ ಬೇರೆ ತಾಲೂಕದವ್ರನ್ನ ಬರ್ಬಿಡಂಗಿಲ್ಲ ಇಲ್ಲಿ ತಕ್ಕ. ಮತ್ತು ಮುಂದೆ ಏನಾಗ್ತದ, ರೊಕ್ಕ ಇದ್ದವರು ಬಂದು 100 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತೇಳಿ ರೆಡ್ಡಿ, ಈ ರೆಡ್ಡಿ ಇದ್ರೆ ನಾವು ಬಿಗಿಸ್ತಾರೆ ಮಾಡಪ್ಪ, ಊಟ ಮಾಡಿ ಹೋಗಾಡಿ ಇಲ್ಲಿ ಬರ್ಬೇಡ ಅಂತ ಹೇಳಿದ್ರು. ಅವನು ಫ್ರ್ಯಾಂಕಾಗಿ ಹೇಳಿ ನಿಮ್ಗೆ ಹೇಳಿದ್ರಿ. ಇವತ್ತು ನಾವು ವೆರಿ ಲಕ್ಕಿ, ಚಲೋ ಕೆಲಸ ಮಾಡೋಂಥ ಮನುಷ್ಯ ಸಿಕ್ಕನ. ಅವ್ರಿಗೆ ಖರ್ಗೆ ಸಾಹೇಬ್ ಅಂತವರು ಆಶೀರ್ವಾದ ಅದ, ಏನಂದ್ರೂ ಕೇಳ್ತಾರೆ. ಜಿಲ್ಲಾದಾಗ ಮನೆ ಹುಡುಗಿದ್ದಪ್ಲೇನ ಭಾಳ ಚಲೋ ಸಿಸ್ಟಮೆಟಿಕಾಗಿ ನಡ್ಸ್ಕೋಬೋದು ಉಂಟು. ಯಾವನಿಗೆ ನಮ್ಮ ತಾಲೂಕದ ಒಬ್ಬನಿಗೂ ಹರಾಸ್ಮೆಂಟ್ ಇಲ್ಲ, ರಾಜಕೀಯ ಬೇಸಿಸ್ ಮೇಲೆ ಹರಾಸ್ಮೆಂಟ್ ಇಲ್ಲ. ಕೆಲಸಗಳಂದ್ರೆ ನಮ್ಮ ಪಾರ್ಟಿಗೆ ದುಡ್ದಿರ್ತಾರೆ, ಯಾರು ಕೇಳ್ತಾರೆ, ಏನಾರು ಇದ್ದಲ್ಲಿ ಡೆವಲಪ್ಮೆಂಟ್ ಏನಾದ್ರು ಕೊಡ್ತಾರೆ. ಇವತ್ತು ನಾಳೆ ಎಲ್ಲ ಟೆಂಡರೇ ಅವ, ಅವರವ್ರ ಟೆಂಡರೇ ಮಾತಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಭಾಳ ಸಿಂಪಲ್ ಸಿಟಿ ಮನುಷ್ಯ, ಭಾಳ ಸಿಂಪಲ್ ಮನುಷ್ಯ. ಸರಿಗ ಮಾನ್ಯ ತಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾನ್ಯ ರಾಜ್ಯದ ಘನ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರು ಈ ತಾಲೂಕಿಗೆ ಕೊಟ್ಟಿರುವಂಥ ಕೊಡುಗೆಗಳು ಏನು, ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕಂತ ವಿಚಾರಧಾರೆಗಳು? ಇರಿಗೇಷನ್ ಮ್ಯಾಕ್ಸಿಮಮ್ ಡೆವಲಪ್ ಮಾಡ್ಯಾರ, ಲಿಫ್ಟ್ ಇರಿಗೇಷನ್ ಇನ್ನೂ ಆಗಿಲ್ಲ, ಅದು ವಾಲಂಟ್ರಿ ಇದಕ್ಕೇನು ಕೊಟ್ಟಿದ್ರು. ರೋಡ್ಸು, ಟ್ರಾನ್ಸ್ಪೋರ್ಟು, ಅಗ್ರಿಕಲ್ಚರು, ಇನ್ನು ಹಳಿ ಟ್ಯಾಂಕ್ಸ್ ಅವ ನಮ್ಮಲ್ಲಿ. ಮ್ಯಾಕ್ಸಿಮಮ್ ಟೈಮಿನ 72 ಟ್ಯಾಂಕ್ಸ್ ಅವ, ಅವನ್ನೆಲ್ಲ ಡೆವಲಪ್ ಮಾಡ್ಬೇಕು. ಬಡವರಿಗೆ ಮಾತ್ರ ಒಂದು ಮನೆಯಿಂದ ಹಿಡ್ಕೊಂಡು ಎಲ್ಲ ಸವಲತ್ತು ಮಾಡ್ಯಾರ. ಇಷ್ಟು ಮಾತ್ರ 56 ತಾಂಡದಾಗ ನೀವು ಅದೇ ಇದು ಹೇಳ್ತೀನಿ, ಒಂದು ತಾಂಡದಾಗ ಸದ್ಯಕ್ಕೆ ಸೇವಾಲಾಲ್ ದೇವಿ ಗುಡಿ ಇಲ್ಲ ತಾಂಡ ತೋರಿಸಿ ನಾವು. ಅಂದ್ರೇನು ಎಲ್ಲ ಕಡೆನೂ ಎಲ್ಲ ಆ್ಯಂಗಲಿಂದ ನೋಡ್ತಾರೆ. ಅಂದರೆ ಎಲ್ಲ ಸಮಾಜದವರು, ನಾವು ಮುಸ್ಲಿಮು, ಇವರು ಅವರು ಏನು ನೋಡಿ ಎಲ್ಲಿ ಸಿಕ್ತು ಚಾನ್ಸ್ ಅಲ್ಲಿ ಮಾಡೋದು. ಸರ್, ಈಗ ತಾವು 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಅವಾಗಿನ ಅನುದಾನ ಯಾವ ರೀತಿ ಇತ್ತು, ಮತ್ತು ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಏನು ಅಭಿವೃದ್ಧಿ ರೀ? ಅವಾಗೆ ಸ್ಕೂಲ್ ಬಿಲ್ಡಿಂಗ್ಸು ಒಂದಿಷ್ಟು ಅದ್ರಾಗ ಬರ್ತಿದ್ವು. 2202 ಒಂದಿಷ್ಟು ರೋಡ್ಸು, ಸ್ವಲ್ಪ ಡೆವಲಪ್ಮೆಂಟ್ ಎಷ್ಟು ಇರ್ತದೆ ರೀ ಫಂಡ್ಸು? ಕಡಿಮೆ ಫಂಡ್ಸು 20-25 ಲಕ್ಷ ಅವಾಗ, ಮತ್ತು ಇವಾಗ ಎಷ್ಟದ ಗೊತ್ತಿಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಈಗಾಗಲೇ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಈ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಬಡ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ತಮ್ಗೆ ಅನ್ಸುತ್ತೆ ಸರ್? 100% ಆಗಲಿಕ್ಕೆ ಸುಮ್ಮ ಬ್ಲೇಮ್ ಮಾಡ್ತಾರೆ. ಸೋರ್ಸ್ ತೆಗಿಲಿಕ್ಕೆ ಆಗ್ಯದ ಇಲ್ಲ ಅವ್ರಿಗೆ ಅವರೇ ಗೊತ್ತು. ಯಾಕಂದ್ರೆ ಈ ಸಲ 8-9 ಸಲ ಫೈನಾನ್ಸ್ ಮಿನಿಸ್ಟ್ರಿ ಆತ ಬರೋಬ್ಬರಿ ಮಾಡ್ತಾನೆ. ಹೋರಾಟಗಾರ, ಛಲವಾದಿ, ಬಿಡಂಗಿಲ್ಲ ಛಲ. ನೋಡಿ, ಜನತಾದಳ್ನಾಗ ಇದ್ದವರು ಹಂಗೆ ನೋಡಂಗಿಲ್ಲ, ಭಾಳ ಸಮೀಪಲ್ಲ ನೋಡಿ. ಒಳ್ಳೆಯ ಸಿ ಎಂ, ಒಳ್ಳೆಯ ಸಿ ಎಂ. ಈಗ ಅವರ ನೇತೃತ್ವದಲ್ಲಿ ಈ ರಾಜ್ಯ ಸಂಪೂರ್ಣವಾಗಿ ಸಮಾಜದ ಕಟ್ಟಕಡೆಗೆ ವ್ಯಕ್ತಿಗೆ ನ್ಯಾಯ ಕೊಡುವಂಥದ್ದಾಗಿರ್ಬೋದು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಇದೆಲ್ಲ ರೀತಿಯಲ್ಲಿ ಮುಂದುವರಿತದೆ ಅಂತ ತಮ್ಗೆ ಅನ್ಸುತ್ತೆ ಸರ್? ನೋಡ್ರಿ, ಮುಂದುವರ್ಲಿಕ್ಕೆ ಇಲ್ಲ. ಹೆಲ್ತ್ ತೊಗೊಂಡು ಬಂದು ಒಯ್ದು ಅಲ್ಲಿ ಹಾಕಿ ಬರ್ತೀವಿ ಅಂದರೆ ಪೋಸ್ಟ್ ಆಫೀಸ್ ಇದಕ್ಕೆ ಹಾಕಿ ಬರ್ತೀವಿ ಅಂದ್ರೆ ಏನು ಬೇಡ. ನೋಡ್ರಿ, ಅವ್ರ ಸಂಗಟ ನಾವು ಪ್ರಯತ್ನ ಮಾಡ್ಬೇಕಲ್ಲ. ಬೇಕಾದಷ್ಟು ಏನಿಲ್ಲ ಹೇಳ್ರಿ, ಅದೇ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ಯಾರ. 50 ಕೋಟಿ 55 ಕೋಟಿ ಏನು ದೊಡ್ಡದಲ್ಲ ಅಂತೇಳಿ ಮಾಡ್ಯಾರ. ಪ್ರಾಪರ್ ಯುಟಿಲೈಸೇಷನ್ ಆಗ್ಲಿಕ್ಕಿಲ್ಲ. ಅವ್ರಿಗೆ ಫಂಡ್ಸು ಮೊಬಿಲೈಸೇಷನ್ ಮಾಡ್ಬೇಕಂದ್ರೆ ಇನ್ನೂ ಬೇಕು. ಆದರೂ ಒಂದು ಹೇಳ್ತೀನಿ, ಇವತ್ತಿನ ತನಕ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ, ಎಲ್ಲಿ ಯಾವ ಗೌರ್ಮೆಂಟಿಗೂ ಇಲ್ಲ. ಅವು ಸ್ವಲ್ಪ ಅವ್ರಿಗೆ ಏನೇನು ಅವ್ರಿಗೆ ಒಂದಿಷ್ಟು ಬೆಳೆ ಬೆಳೀಲಿಕ್ಕೆ ಏನು ಅನುಕೂಲ ಬೇಕು ಅಷ್ಟು ಮಾಡಿಕೊಟ್ರೆ ಸಾಕು. ಮಾಡ್ಯಾರ ಆಗಬೇಕಾಗಿದೆ ಸರ್. ಇದು ಥ್ರೂಔಟ್ ಇಂಡಿಯಾ ಎಲ್ಲ ಸ್ಟೇಟ್ನಾಗ. ಕೇಂದ್ರನೂ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅಂತ ಹೇಳ್ರಿ. ಇವತ್ತು ಏನು ಮಾಡ್ಯಾರಂತೆ, ಇಷ್ಟು ರೈತರು
ಹೋದ ವರ್ಷ ಫ್ಲಡ್ಸು, ಈ ವರ್ಷ ಫ್ಲಡ್ಸು. ಸಾಯ್ತಾರೆ, ಉಡ್ತಾರೆ, ಬೆಟ್ಟ ಬರ್ತದೆ, ಬೆಟ್ಟ ಬೀಳ್ತವೆ, ಕೆಳಗಿರ್ತಾರೆ, ಎತ್ತಾರೆ, ಏನಾರು ಮಾಡ್ತಾರೆ. ಪರ್ಮನೆಂಟ್ ಏನು ಮಾಡೋಂಗಿಲ್ಲಲ್ಲ. ನೋಡಿರಲ್ಲ, ರೈತರು 2 ತಿಂಗಳ 500 ಮಂದಿ ಸತ್ತರು. ಏನು ಮಾಡಿದ್ರು? ಹೌದು. ಏನು ಅವ್ರಿಗೆ ಕಂಪಲ್ಸರಿ ಸಹ ಗೊತ್ತಿಲ್ಲ. ನಾನು ಕೂತು ಮಾತಾಡಿದ್ರೆ ನಮ್ಮ ಕಣ್ಣಿಗೆ ಕಾಣೋದಷ್ಟೇ ನಾವು ಮಾತಾಡ್ಬೇಕು. ಬಹುಶಃ ಆಗ್ಬೋದು ಮುಂದಿನ ದಿನಗಳಲ್ಲಿ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ರಾಜಕೀಯ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಾಜಿ 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಮಧುಸೂದನ್ ರೆಡ್ಡಿ ಪಾಟೀಲ್ ಸರ್ ಇವರ ಮಾತುಗಳನ್ನು, ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.